2 ವರ್ಷದಿಂದ ನಾವು ಉಳುಮೆ ಮಾಡಿಲ್ಲ. ಅದೇ ರೀತಿ ಇದೈತೆ ಸರ್. ಅದಕ್ಕೆ ಸಾಯಿಲ್ ಇದನ್ನೇ ನೀವು ಹೇಳಿದ್ರಲ್ಲ, ಒಂದಡಿ 1.5 ಅಡಿ ಇದನ್ನ ಗುಂಡಿ ಮಾತ್ರ ತೆಗೆದು ಮಾಡಿ ಅಂತ ಹೇಳಿದ್ರಲ್ಲ. ಈ ಮೇಲ್ಮಟ್ಟದ ಮಣ್ಣು ಫಲವತ್ತತೆ ಹಾಳಾಗುತ್ತೆ ಅಂತ ನಾನು ಅದನ್ನ ಅನುಸರಿಸುವಂತ ಮಾಡಿದ್ದೀನಿ. ಮಾಮೂಲಿ ಗ್ರೀನ್ ಮಾಮೂಲಿ ಹಸಿರು ಬೆಳೆ ಮಾಡೋಣ ಅಂತಿದ್ದೀನಿ. ಆಮೇಲೆ ಈ ಬ್ಲೈಂಡ್ ಆಗಿ ನಮ್ಮಲ್ಲಿ ಏನಾಗ್ತಾ ಇದೆ, ಎಲ್ಲ ಗೆದ್ಲು ತಿಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಗೆದ್ಲು ಪೌಡ್ರು ಅಥವಾ ಫ್ಯೂರಿಡಾನ್ ಹರಳುಗಳೆಲ್ಲ ಹಾಕ್ತಾರಲ್ಲ, ಇದ್ರ ಬಗ್ಗೆ ನನಗೆ ಸ್ವಲ್ಪ ಬೇಕಲ್ಲ ಸರ್. ಹಾಗಂತ ಹಾಕ್ತಾರಲ್ಲ, ನಾ ಹಾಕ್ಬಾರ್ದ ಹೆಂಗೆ ಸರ್? ಬೇಕಿಲ್ಲ ಸರ್. ಏನಕ್ಕೆ ಬೇಕು ರಾಸಾಯನಿಕ? ಏನಕ್ಕೆ ಬೇಕು? ಯಾವುದೇ ರಾಸಾಯನಿಕ ಬೇಡ. ನಿಮ್ಮ ಮಣ್ಣಿನಲ್ಲಿ ಹಾನಿಕಾರಕ ಸೂಕ್ಷ್ಮಜೀವಿಗಳಿದ್ರೂ ಅವುಗಳನ್ನೆಲ್ಲವನ್ನು ರಿಪೆಲೆಂಟ್ ಮಾಡಲಿಕ್ಕೆ, ಓಡಿಸ್ಲಿಕ್ಕೆ ಬೇವಿನ ಹಿಂಡಿ ದ್ರಾವಣ ಬೇಕಾದಷ್ಟು. ಹಿಂಡಿ ದ್ರಾವಣ ಮಾಡಾಕ್ತಿವಲ್ಲ, ಹಿಂಡಿ ದ್ರಾವಣ ಮಾಡಾಕೋದ್ರಿಂದ ಎಲ್ಲ ಒಂದು ರಿಪೆಲೆಂಟ್ ಫ್ಯಾಕ್ಟರ್ ಕ್ರಿಯೇಟ್ ಆಗುತ್ತೆ. ಗುಂಡಿ ತೆಗೆದು ಗಿಡ ನೆಟ್ಟ ದಿವಸ ಒಂದು 5 ಲೀಟರ್ ಹಿಂಡಿ ದ್ರಾವಣ ಹಾಕಿ ಮುಚ್ಚಿಗೆ ಮಾಡಿ ಬೆಳಿರಿ ಸರ್. ಬೇವಿನ ಹಿಂಡಿಗಿಂತ ಇನ್ನೇನ್ ಬೇಕು ರಿಪೆಲೆಂಟ್? ಇಲ್ಲ ಅವೆಲ್ಲ ರೆಡಿ ಇದೆ ಸರ್. ಅದಕ್ಕೆ ನಿಮ್ಮ ಹತ್ರ ಕ್ಲಿಯರ್ ಆಗಿ ಇದನ್ನೆಲ್ಲ ಕೇಳ್ಬಿಟ್ಟು ಮಾಡೋಣ. 7 ಸ್ಟೆಪ್ ಟು ಬಿ ಫಾಲೋಡ್. ಅದೇ ಸರ್, ನಿಮ್ದು ಸರ್ ಆಗಸ್ಟ್ದು ಅಂತ ಹೇಳಿದ್ರಿ. ನಾನು ಅವಾಗ ಮೋಸ್ಟ್ಲಿ ಅದನ್ನ ಇದು ಮಾಡೋದೇನೋ ಗೊತ್ತಿಲ್ಲ. ಸ್ವಲ್ಪ ರಿಮೈಂಡರ್ ಹಾಕಿ ವಾಟ್ಸಪ್ ಅಲ್ಲಿ, ಅದರಲ್ಲಿ ಪ್ರೆಸೆಂಟೇಷನ್ ಮತ್ತೆ ಆಡಿಯೋ ರೆಕಾರ್ಡಿಂಗ್ ಎರಡು ಕಳಿಸ್ತೀನಿ. ಆಯ್ತು ಸರ್. ಆಮೇಲೆ ಸರ್, ಈಗ ನಾನು ಎಲ್ಲ ಕಲ್ಟಿವೇಟರ್ ಹೊಡ್ಸಿ ಅದು ಇದು ಅಂತಾರೆ ಸರ್. ನಾನೇನು ಮಾಡಿಸಿಲ್ಲ ಸರ್. ಸುಮ್ಮನೆ ಕೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಾನೇನು ಮಾಡಿಸಿಲ್ಲ ಸರ್. ಹಂಗೇನೆ ಈಗ 3 HP ಆಕ್ಚುಲ್ ಆಗಿ ಸರ್, ಈಗ ನಾನು ಬೋರ್ ಹಾಕ್ಸಿ 3 HP ಇದೆ. ಈಗ ಈ ನಮ್ಮಲ್ಲಿ ಲೋಕಲ್ ಆಗಿ ಸಿಗುವಂತ ಡ್ರಿಪ್ ಲೈನ್ಗಳನ್ನ ಮಾಡುವಂತ ಇವ್ರ ಹತ್ರ, ವಿಂಕ್ಲರ್ಸ್ ಅವ್ರ ಹತ್ರ ನಾನು ಮಾಡಿಸ್ಲ ಸರ್. ಅವ್ರಿಗೆ ಐಡಿಯಾ ಇದ್ರೆ ಮಾಡಿಸಿ, ಇಲ್ಲಾಂದ್ರೆ ನನಗೆ ಡಯಾಗ್ರಾಮ್ ಕಳಿಸಿ, ಡೈಮೆನ್ಷನ್ ನಾನು ಬರ್ಕೊಡ್ತೀನಿ. ಮೈನ್ ಲೈನ್ ಎಲ್ಲಿಂದ ಎಲ್ಲಿ ತನಕ ಬರಬೇಕು, ಸಬ್ ಲೈನ್ ಎಲ್ಲಿಂದ ಬರಬೇಕು, ನೀವೊಂದು ಪೇಪರ್ ಮೇಲೆ ನಿಮ್ಮ ಡೈಮೆನ್ಷನ್ಸ್ ಎಲ್ಲ ಬರೆದು ನನಗೆ ವಾಟ್ಸಪ್ ಫೋಟೋ ತೆಗೆದು ಕಳಿಸಿದ್ರೆ ನಾನು ಕ್ಲಿಯರ್ ಆಗಿ ಕಟ್ ಮಾಡಿ ಇದನ್ನ ಎಲ್ಲ ಡಯಾಗ್ರಾಮ್ ಮಾಡಿ ಕಳಿಸ್ತೀನಿ ವಿತ್ ಮೆಜರ್ಮೆಂಟ್ಸ್, ಅಪ್ರಾಕ್ಸಿಮೇಟ್ ಮೆಜರ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಷ್ಟೆಷ್ಟಿದೆ ಅದೆಲ್ಲ ಬರ್ದು ಹಾಕಿದ್ರೆ ನಾನು ಡಿಸೈನ್ ಮಾಡಿಕೊಡ್ತೀನಿ. ಅದೇ ಥರ ಅವ್ರಿಗೆ ಹೇಳಿ, ಅವರು ಕೆಲಸ ಮಾಡಕ್ಕೆ ಬಂದಾಗ ಅನುಮಾನ ಬಂದರೆ ವಿಡಿಯೋ ಕಾಲ್ ಮಾಡಿ ನಾನು ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾಧ್ಯವಾದರೆ ಹೋಗ್ತೀನಿ ಆ ಟೈಮಲ್ಲಿ. ಸರ್ ಹೇಳಿ ಸರ್, ಹೇಳಿ ಸರ್. ಅವಕಾಶ ಆದರೆ ಒಂದು ದಿವಸ ಬಂದು ಹೋಗ್ತೀನಿ ಸರ್ ಆ ಸಮಯದಲ್ಲಿ ನಿಮ್ಮ ತೋಟಕ್ಕೆ. ಹೌದು ಸರ್. ಮೈಸೂರು ಕಡೆ ಬಂದಾಗ ನೀವು ಹೇಳಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ನೀವು ಕರೆದಾಗ ಬರೋದಷ್ಟೇ, ನೀವು ಫೋನ್ ಮಾಡ್ತಾ ಇರಬೇಕು. ನಾಳೆ ಆಯ್ತು ಸರ್. ನಾನು ನಿಮಗೆ ನಿಮ್ಮ ಫ್ರೀ ಅಂತಂದ್ರೆ ನಿಮ್ಮ ಫ್ರೀ ದಿನಗಳನ್ನ ಕೇಳ್ಕೊಂಡು ಕರ್ಕೊಂಡ್ಬರ್ತೀನಿ. ಖಂಡಿತ ಹೋಗ್ಬರೋಣ ಒಂದ್ಸಲ. ಆಯ್ತು ಸರ್. ಥ್ಯಾಂಕ್ ಯು. ಹಲೋ. ಹಾಂ ಹೇಳಿ. ಮಂಜುನಾಥ್ ಸರ್ ನಮಸ್ಕಾರ. ಶ್ಯಾಮ್ಲಾ. ನಮಸ್ಕಾರ ಮೇಡಮ್, ಹೇಳಿ. ಮಂಜುನಾಥ್ ಸರ್, ಇದು ರೋಟ್ರಿ ಮಾಡಿಸ್ದೆ. ರೋಟ್ರಿ ಮಾಡಿಸ್ಬೇಕಾದ್ರೆ ಇದು ಟ್ರ್ಯಾಕ್ಟರ್ ಕೆಲವೊಂದು ತೆಂಗಿನ ಮರಗಳಿಗೆ ತಾಕಿದೆ. ಅದರಿಂದ ಏನ್ ತೊಂದರೆ ಆಗಲ್ವಾ ಅಂತ? ಆಗುತ್ತೆ ತೊಂದರೆ ಆಗುತ್ತೆ. ಅಲ್ಲಿಂದನೇ ಶುರು ಆಗೋದು ತೊಂದರೆ. ಏನ್ ಮಾಡೋದು ಅದಕ್ಕೆ? ಇವಾಗ ಆಗ್ಬಿಟ್ಟಿದೆ, ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ವಲ್ಲ. ಒಂದ್ 4-5 ಮರ ಹಂಗೆ ಆಗ್ಬಿಟ್ಟಿದೆ. ಅದು ಟ್ರ್ಯಾಕ್ಟರ್ ಮನುಷ್ಯಂಗೆ ಅನುಭವ ಇರ್ಲಿಲ್ಲ ಹೊಡಿಯಕ್ ಬಂದವನಿಗೆ. ನಾ ಹೇಳ್ದೆ, ಬಟ್ ನಾನ್ ಎಲ್ಲಾ ಕಡೆ ಹೋಗಕ್ಕೆ ಕಷ್ಟ ಆಯ್ತು. ನಾ ಹೋಗೋಷ್ಟ್ರಲ್ಲ ಅದು ಡ್ಯಾಮೇಜ್ಗಳಾಗ್ಬಿಟ್ಟಿತ್ತು. ಆಮೇಲೆ ನಾನು ಇವತ್ತು ಬೆಳಗ್ಗೆ ಹೋಗಿ ನೋಡ್ದೆ, ಅವಾಗ ತುಂಬಾ ಮರಗಳಿಗೆ ಡ್ಯಾಮೇಜ್ ಆಗಿತ್ತು. ಬಹಳ ಕಷ್ಟ ಅದು. ಇದು ರೆಡ್ ಪಾಮ್ ವಿವಿಲ್ ಅಂತ, ಕೆಂಪು ಮೂತಿ ಹುಳ ಅಂತ ಒಂದು ಓಡಾಡ್ತಿರುತ್ತೆ. ಅದಿವಾಗ ಡ್ಯಾಮೇಜ್ ಆಗಿರೋ ಜಾಗದಲ್ಲಿ ಅದಕ್ಕೊಂಥರ ಡೋರ್ ಓಪನ್ ಮಾಡಿಕೊಟ್ಟಂಗೆ. ಅದೇನಾದ್ರು ಅಲ್ಲಿ ಹೋಗಿ ಕೂತ್ಕೊಂಡು ಕೊರೆದು ಒಳಗಡೆ ಹೋಗ್ಬಿಟ್ರೆ ರಂಧ್ರ ಮಾಡ್ಕೊಂಡು, ಅಲ್ಲಿ ಹೋಗಿ ಆ ತೆಂಗಿನ ಮರ ಸಾಯೋ ತನಕ ಹೊರಗಡೆ ಬರಲ್ಲ. ಸಾಯಿಸ್ಬಿಟ್ಟೆ ಹೊರಗಡೆ ಬರೋದು. ಆ ತೆಂಗಿನ ಮರ ಪೂರ್ತಿ ಸತ್ತೋಗುತ್ತೆ ರೆಡ್ ಪಾಮ್ ವಿವಿಲ್ ಒಳಗಡೆ ಹೋದ್ರೆ ತೂತ ಮಾಡ್ಕೊಂಡು. ಅದಕ್ಕೆ ಸ್ವಲ್ಪ ಇದು ಮಣ್ಣು ಮೆತ್ಬಿಡಿ, ಕೆಂಪು ಮಣ್ಣನ್ನ ಕಲಸಿ ಚೆನ್ನಾಗಿ ಮೆತ್ತಿ, ಅದಕ್ಕೆ ಯಾವುದೇ ರೀತಿ ಹುಳುಗಳು ಹೋಗಿ ಕೂತ್ಕೊಳ್ಳದೆ ಇರೋ ಥರ ಮೆತ್ತಿ, ಅಥವಾ ಏನಾದ್ರು ಕಹಿ ಅಂಶ ಬರೋ ಥರದ್ದು ಬೇವಿನ ಸೊಪ್ಪು ಅದು ಇದು ಏನಾರು ಕದ್ರಿ ಮಾಡಿ ಅದಕ್ಕೊಂಚೂರು ಮಣ್ಣಿನ ಜೊತೆ ಕಲಿಸ್ಬಿಟ್ಟು ಮೆತ್ತಿ ಗಮನಿಸ್ತಾ ಇರಿ ಆ ತೂತುಗಳನ್ನ, ಆ ಡ್ಯಾಮೇಜ್ನ. ಏನಾದರೂ ರೆಡ್ ಪಾಮ್ ವಿವಿಲ್ ಒಳಗಡೆ ಹೋದ್ರೆ ಮುಗೀತು. ಅದ್ರ ಸಂತಾನನ ಅಲ್ಲೇ ಅಭಿವೃದ್ಧಿ ಮಾಡಿಕೊಂಡು ತೆಂಗಿನ ಮರನ ಪೂರ್ತಿ ಮುಗಿಸಿ ಅದು ಮುಂದಿನ ಮರಕ್ಕೆ ಹೋಗುತ್ತೆ. ಲಾಸ್ಟ್ ಟೈಮ್ ಗದ್ದೆ ಉಳಿಸಿದಾಗ ಒಂದು ಮರಕ್ಕೆ ಆ ತರ ಆಗಿತ್ತು. ಅದ್ರಲ್ಲಿ ಏನೋ ಒಂಥರ ಲಿಕ್ವಿಡ್, ತುಂಬಾ ಕೆಳಗಡೆ ಬುಡದಲ್ಲಿ ಲಿಕ್ವಿಡ್ ಏನೋ ಬರ್ತಾ ಇದೆ. ಅದನ್ನ ಒಂದು ಗಮನಿಸ್ದೆ ನಾನು. ಮೊದ್ಲಂದ್ರೆ ಗಿಡಗಳೆಲ್ಲ, ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು, ಕಾಣಿಸ್ತಾ ಇರ್ಲಿಲ್ಲ. ಇವಾಗೆಲ್ಲ ಕ್ಲಿಯರ್ ಆಗಿರೋದ್ರಿಂದ
ಅದು ಒಂದು ಮರದಲ್ಲಿ ಆ ತರ ಕಾಣಿಸ್ತದೆ. ನಾನು ನಿಮಗೆ ಅದನ್ನ ಬೆಳಗ್ಗೆ ಫೋಟೋ ಕಳಿಸ್ತೀನಿ ಸರ್ ನಾನು. ಎಲ್ಲ ತೊಂದರೆ ಇಲ್ಲ. ಅದು ಸೋರ್ದ ಗಮ್ ಥರ ಬರ್ತಿರುತ್ತಲ್ಲ ರಸ, ಹಾ ಹೌದು. ಹಾ ಆವಾಗ ಇನ್ನೊಂದು ಸ್ವಲ್ಪ ಗಾಯ ಮಾಡಿದಾಗ ಒಂದು 2 ಇಂಚ್ ಅಗಲ ಕೆತ್ತಬಿಡಿ ಅದನ್ನ, ಆ ಜಾಗನ ಕೆತ್ತಿ ಗಾಯ ಮಾಡಿದಂಗೆ ಮಾಡಿ. ಈಗ ಹೇಳಿದ್ರಲ್ಲ ಮಣ್ಣು ಅಥವಾ ಇದು ನೀಮು, ಬೇವು ಅಥವಾ ಯಾವ್ದಾರ ಕಹಿ ಅಂಶನ ಅಲ್ಲಿಗೆ ಮೆತ್ಬಿಡಿ. ಒಳಗಡೆ ಏನಾದ್ರು ಇದ್ರೂ ಶಿಲೀಂಧ್ರಗಳು ಹೋಗ್ತವೆ. ಅದೇನೋ ಆಕ್ಟಿವಿಟಿ ಆಗ್ತಾ ಮತ್ತೆ ಇರುತ್ತಮ್ಮ. ಮತ್ತೆ ನಾನ್ ಗಮನಿಸಿದೇನಂದ್ರೆ, ಅಂದ್ರೆ ಒಂದು ಕಲ್ಲು ಎತ್ತಿ ಪಕ್ಕಕ್ಕಿಟ್ಟಾಗ ಆ ಬ್ಲಾಕ್ ಕಲರ್ ಒಂದು ಹುಳ ಒಂದ್ ಇಂಚ್ ಅಷ್ಟು ಇರತ್ತೆ. ಅದಕ್ಕೆ ಎಷ್ಟೊಂದು ಕಾಲ್ಗಳಿರತ್ತೆ. ಅದು ತುಂಬಾ ಇದೆ ನಮ್ಮ ಗದ್ದೆನಲ್ಲಿ. ಒಳ್ಳೇದು. ಅದು ಮಣ್ಣು ಜೀವಿ ಅಂತೀವಿ, ಸಾಯಿಲ್ ಆರ್ಗ್ಯಾನಿಸಮ್. ಆಮೇಲೆ ವೈಟ್ ಕಲರ್ ಈ ಪ್ರಾನ್ಸ್ ತರ, ಹ್ಮ್ ಅದು ಕೂಡ ತುಂಬಾ ಇತ್ತು. ಇರ್ಲಿ, ಬಟ್ ಮಣ್ಣುಳ ಅಂತೂ ಒಂದು ಕಾಣ್ಲಿಲ್ಲ. ಬರುತ್ತೆ. ನೀವು ಇವಾಗೆಲ್ಲ ಸೆಣಬು ಹೆಂಚೆಲ್ಲ ಬೆಳೆದು ಕತ್ತರಿಸಿ ಸಾಕಕ್ಕೆ ಶುರು ಮಾಡಿ, ಎಲ್ಲವೂ ಊಟ ಸಿಗುತ್ತೆ, ಅವೆಲ್ಲವೂ ಸಂತೋಷವಾಗಿರ್ತವೆ. ಆ ವೈಟ್ ಹುಳ ಏನಾರ ಹಾರ್ಮ್ಫುಲ್ ಅಥವಾ ಇಸ್ ಇಟ್ ಯೂಸ್ಫುಲ್ ಅಂತ? ಯಾವುದು ಆಮಿರಲ್ಲ ಮೇಡಮ್. ಅದು ಆರ್ಮ್ ಆಗಿದ್ರೆ ಅದರ ತಲೆ ಮೇಲೆ ಅದನ್ನೇ ತಿಂದು ಬದುಕೋದು ಇನ್ನೊಂದು ಜೀವಿ ಇರುತ್ತೆ, ಅದು ಬಂದು ಅದನ್ನು ತಿನ್ನುತ್ತೆ. ಯಾವುದೂ ಆರ್ಮ್ ಇಲ್ಲ. ನೀವು ಕಳೆನಾಶಕ ಹೊಡಿದಲ್ಲೇ ಉಳುಮೆ ಮಾಡೋದು ನಿಲ್ಲಿಸಿ, ಕಳೆನಾಶಕ ಹೊಡಿಬಿಡ್ರಿ. ಸಸ್ಯ ವೈವಿಧ್ಯತೆ ತಗೊಂಬನ್ನಿ, ಎಲ್ಲ ತಂತಾನೆ ನಿಯಂತ್ರಣಕ್ಕೆ ಬರುತ್ತೆ. ಅದೇ ಈ ಸೆಣಬು ಡ್ಯಾಂಚೆ ಹಾಕೋಣ ಅಂತ ಈಗ ರೋಟ್ರಿ ಮಾಡಿಸಿ ಅದು 1-2 ದಿವಸ ಬಿಸಿಲಲ್ಲಿ ಒಣಗ್ಲಿ ಅಂತ ಅಂದ್ರು. 2 ದಿವಸ ಬಿಸಿಲಲ್ಲಿ 2 ದಿವಸ ಬಿಸಿಲು ಬಂದಿತ್ತು. ಇವತ್ತು ಮತ್ತೆ ಮಳೆ ಬಂದ್ಬಿಟ್ಟಿದೆ. ಇವಾಗ ಹೇಗೆ ಹಾಕೋದು ಅದನ್ನ? ನೋಡಿ, ಅವ್ರು ಕೇಳಿ, ಅವ್ರ ತರ ಜಡ್ಜ್ಮೆಂಟ್ ಕೊಡೋರು ನಿಮಗೆ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ ಸರ್, ನಾನೆಲ್ಲ ನಿಮ್ಮನ್ನ ಕೇಳೇ ಮಾಡ್ತಾ ಇರೋದು. ನಾನು ಇಲ್ಲಿ ಕೂತ್ಕೊಂಡು ಆ ಮಣ್ಣಿನ ತೇವಾಂಶ ಹೆಂಗಮ್ಮ ಕಂಡಿಡಿಲಿ? ಅಲ್ಲ ಸರ್, ಇವಾಗ ಈಗ ರೋಟ್ರಿ ಆದ್ಮೇಲೆ ಅದನ್ನ ಡ್ರೈ ಆಗಕ್ ಬಿಡ್ಬೇಕಾ? ಬೇಕಿತ್ತಿಲ್ಲ, ಅವಾಗ ಎರಚಿದ್ರಾಗಿತ್ತು. ರೋಟ್ರಿ ಹೊಡೆಯಕ್ ಮುಂಚೆನೆ ಎರಚಿ ಅಂತ ಹೇಳ್ತೀನಿ ನಾನು. ಸೆಣಬು ಹೆಂಚನ ಅಂದ್ರೆ ನಮ್ದ್ರಲ್ಲಿ ತುಂಬಾ ಇದು ಕಾಂಗ್ರೆಸ್ ಎಲ್ಲ ಬೆಳೆದ್ಬಿಟ್ಟಿದೆ. ಬೆಳೆದ್ರೆ ನಮ್ಗೇನು ಮೇಡಮ್, ನೀವು ಸೆಣಬು ಹೆಂಚು 1 ಎಕರೆಗೆ 8 kg ತಗೊಂಡು ಬೀಜೋಪಚಾರ ಮಾಡಿ EM ದ್ರಾವಣದಲ್ಲೋ ಯಾವುದೋ ಒಂದು ದ್ರಾವಣದಲ್ಲೋ ನೆನೆಸಿ 24 hours ಬಿಟ್ಟು ಒಂಚೂರು ಮೊಳಕೆ ಬರೋ ಥರ ಮಾಡಿ ಎರಚಿಬಿಟ್ಟು ಹಿಂದ್ಗಡೆಯಿಂದ ರೋಟ್ರಿ ಹೊಡೆದಿದ್ರೆ ಇಷ್ಟೊತ್ತಿಗೆ ಸೆಣಬು ಹೆಂಚು ಹೊಟ್ಟೆ ಬಿಡೋದು 2-3 ಇಂಚು. ಸುಮ್ಮನೆ 2 ಸಲ ಉಳುಮೆ ಮಾಡ್ತೀರಾ. ಮತ್ತು ಇನ್ನೊಂದಿಷ್ಟು ತೆಂಗಿನ ಮರದ ಕಾಂಡಗಳಿಗೆ ಬಂದು ಗುದ್ದುತ್ತಾನೆ ಅವ್ನು ಬಂದು. ಸೇರಿಸ್ಬೇಡಿ ಟ್ರ್ಯಾಕ್ಟರ್ನ ಒಳಗಡೆ, ಭೂಮಿ ಒಳಗಡೆ. ಯಾಕೆ ಮಾಡಿಸ್ತೀರಾ ಇವೆಲ್ಲ? ಬ್ರಷ್ ಕಟರ್ ಮಾಡೋರನ್ನ ಕರ್ಕೊಂಬಂದು ಹೊಡೆಸಿ ಮೇಡಮ್. ಆ ಕಾಂಗ್ರೆಸ್ ಗಿಡನ ಯಾಕೆ ಅಷ್ಟು ಬೆಳೆಸಿದ್ರಿ? ಅದು ಬೆಳೆಸಬಾರ್ದು. ಅದಕ್ಕೆ ಸಣ್ಣ ಕಡಿಮೆ ಎತ್ತರದಲ್ಲಿದ್ದಾಗಲೇ ಬ್ರಷ್ ಕಟರ್ ತಂದು ಹೊಡಿತಾ ಇರಬೇಕು. ನಾವು ಅದು ಬೆಳೆಸ್ತೀವಿ, ಅದೇ ಸಮಸ್ಯೆನ ದೊಡ್ಡದು ಮಾಡ್ಕೋತೀವಿ. ಆ ದೊಡ್ಡ ಸಮಸ್ಯೆನ ಸಾಲ್ವ್ ಮಾಡೋಕೆ ಇನ್ನೊಂದು 2 ಸಮಸ್ಯೆ ಸೃಷ್ಟಿ ಮಾಡ್ಕೋತೀವಿ. ಮಳೆ ಬಂದ್ರೆ ಸೆಣಬು ಡ್ಯಾಂಚ್ ಹಾಕೋಣ ಅಂದ್ಬಿಟ್ಟು ಜಾನ್ವರಿನಲ್ಲೇ ತಂದಿಟ್ಕೊಂಡಿರೋದು ಸರ್ ನಾನು ಬೀಜನ. ಹೌದು, ನೀವು ಹೇಳ್ದಂಗೆ ಮೆಣಸಿಕಾಯಿ ಹಾಕಿ ಇಟ್ಟಿದ್ದೀನಿ. ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ 3 ಸತಿ ಬೆಳಿಬೋದಾಗಿತ್ತು ನೀವು. ನಾನು ಬಂದು ಹೇಳಿದಾಗ ವಿಂಕ್ಲರ್ ಮಾಡಿಸ್ಕೊಂಡಿದ್ರು ಇಷ್ಟೊತ್ತಿಗೆ 3 ಸತಿ ಸೆಣಬು ಹೆಂಚೆ ಬೆಳೆದು ಭೂಮಿಗೆ ಸೇರಿಸ್ಬೋದಾಗಿತ್ತು. ನೀವು ಮಾಡಿಸಲ್ಲ, ನಾವೇನು ಮಾಡಮ್ಮ? ಅವನ್ ಟ್ರ್ಯಾಕ್ಟರ್ ಇಲ್ಲ ಸರ್, ಮಾಡಿಸ್ತೀನಿ. ನಾನು ಯಾವ್ದೇ ಒಂದ್ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದೀನಿ, ಮಾಡಿಸ್ತೀನಿ ಸರ್. ಇದೊಂದು ಸಲ ಸೆಣಬು ಹೆಂಚೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡಿ. ಒಳ್ಳೇದಮ್ಮ. ಓಕೆ, ಹೇಳಿಯಪ್ಪ. ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಕ್ಲೋಸ್ ಮಾಡ್ಬೋದಾ? 10:15 ಆಯ್ತು. ಹಲೋ, ಹೇಳಿ, ಏನಾರು ಇದೆಯಾ? ಮತ್ತೆ ಏನಾರು? ಅಂತಿಮವಾಗಿ ಇದೊಂದು ಗಮನಿಸ್ಕೊಳ್ಳಿ. 27ನೇ ತಾರೀಕು ಜೂನ್ ಶನಿವಾರ ಅವ್ರ ತೋಟದಲ್ಲಿ ಕೊಳ್ಳೆಗಾಲದಲ್ಲಿ ಸಾಧ್ಯವಾದ್ರೆ ಎಲ್ಲ ಒಂದ್ಸಲ ಭೇಟಿ ಮಾಡೋಣ. ಅಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಬಹುದು. ಇವತ್ತಿನ ವಿಷಯ ಇದನ್ನು ಮರಿಬೇಡಿ. ಬದುಗಳನ್ನು ಮಾಡಿ, ಬದುಗಳ ಮೇಲೆ ಗಿಡಗಳನ್ನು ನೆಡಿ. ಆಮೇಲೆ ಇವತ್ತು ಮಲ್ಲಿಕಾರ್ಜುನ್ ಸರ್ ಸಾಕಷ್ಟು ವಿಷಯ ತಿಳಿಸಿದ್ದಾರೆ. ಎಲ್ಲವನ್ನು ನಾನು ನೆನಪಿಟ್ಕೊಂಡು ಮುಂದುವರಿತಾ ಹೋಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ. ಮುಂದಿನ ಬುಧವಾರ 24ನೇ ತಾರೀಕು ಮತ್ತೆ 8:30ಕ್ಕೆ ಮತ್ತೆ ಸೇರೋಣ ಅಂತ ಹೇಳ್ತಾ ಈ ಮುಗಿಸೋಣ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಗುಡ್ ನೈಟ್. ಶುಭರಾತ್ರಿ. ಗುಡ್ ನೈಟ್. ನಮಸ್ಕಾರ ಸರ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಥ್ಯಾಂಕ್ ಯು ವೆರಿ ಮಚ್.